ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆ ಸದಸ್ಯರಾಗಿ 9ನೇ ಕೇಂದ್ರ ಸರ್ಕಾರದ ಬಜೆಟನ್ನು ಮಂಡನೆ ಮಾಡ್ತಾಯಿದ್ದಾರೆ. ನಾನು ವಿಶೇಷವಾಗಿ ಅವ್ರ ಬಗ್ಗೆ ಗೌರವ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅದೇ ರೀತಿಯಾಗಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಈ ಭಾಗದ ಎಲ್ಲ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಂದಾರಂತ ನಾನು ತಿಳ್ಕೊಂಡೇನೆ. ಮೊದಲನೇದಾಗಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಅನುಮತಿಯನ್ನು ಕೊಡಿಸ್ತಕ್ಕಂಥದ್ದು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು. ಅದ್ರ ಕೂಡ ಧಾರವಾಡ ಟು ಬೆಳಗಾವಿ ನೇರ ರೈಲು ಅದು ಆಕೈತಿ ಅಂತ ಹೇಳಕತ್ತೆ. ಒಂದು 10 ವರ್ಷ ಕಳೆದ್ವಿ, ಆ ಯೋಜನೆ ಜಾರಿ ಆಗಬೇಕು. ಆಮೇಲೆ ಒಂದೇ ಭಾರತ ಅಲ್ಲಿ ಸ್ಟಾರ್ಟ್ ಮಾಡೀವಿ, ಇಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅನ್ನೋಂಥ ಒಂದು ವ್ಯವಸ್ಥೆನ ನಾವು ಕೇಳ್ತಾ ಇದ್ದೇವೆ. ಧಾರವಾಡ, ಹುಬ್ಬಳ್ಳಿ, ತಿರುಪತಿ ಒಂದೇ ಭಾರತ ಆಗಬೇಕು. ಆಮೇಲೆ ವಿಜಯಪುರ, ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ಇಲ್ಲಿ ಒಂದೇ ಭಾರತ ಆಗಬೇಕು. ಮತ್ತು ನವಲಗುಂದ ಬೈಪಾಸ್ ನಮ್ಮ ಕ್ಷೇತ್ರದ್ದು ಅದು ಮಂಜೂರಾಗಿದೆ, ಎಲ್ಲಾಗಿದೆ. ಇನ್ನೂ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಲಿಲ್ಲ. ಅದನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಹಕ್ಕೊತ್ತಾಯವನ್ನು ಮಾಡ್ತೀವಿ. ಆಮೇಲೆ ಹುಬ್ಬಳ್ಳಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಅದು ಬರೀ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಲಿಲ್ಲ, ಇದಾಗಲಿಲ್ಲ ಅಂತ ಬರೀ ಕುಂಟು ನೆಪ ಹೇಳ್ಕೊತ ಹೋದ್ರಾಗಲ್ಲ. ಫಾರೆಸ್ಟು ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದ್ದರೆ ಅದನ್ನು ಕೂಡಲೇ ಕೂಡ ಮಂಜೂರು ಮಾಡ್ಬೇಕಂತ ಒತ್ತಾಯ ಮಾಡ್ತೇನೆ. ಹುಬ್ಬಳ್ಳಿ ವಿಜಯಪುರ ಹೊಯ ನವಲಗುಂದ ಹೋಗ್ತಕ್ಕಂಥದ್ದು ಅದಕ್ಕೂ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿ ಇದ್ದದನ್ನು ಅಪ್ಗ್ರೇಡ್ ಮಾಡಿ ಅದು 6 ಲೈನ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಈಗಾಗಲೇ ಪ್ರಪೋಸಲ್ ಮೂವ್ ಆಗಿದೆ. ಅದು ಕೂಡ ಈ ಬಜೆಟ್ನಲ್ಲಿ ಘೋಷಣೆ ಆಗಬೇಕು ಅನ್ನೋಂಥ ವಿಚಾರ ಹೇಳಿ, ಭಾಳ ಪ್ರಮುಖವಾದದ್ದು ಉತ್ತರ ಕರ್ನಾಟಕದ್ದು ಕೃಷ್ಣಾ ಏನು ನಮ್ಮ ನೀರಾವರಿ ಯೋಜನೆ ಇದೆ, ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಬೇಕು. ಇವತ್ತು ರಾಜ್ಯದ ಯೋಜನೆಗಳಾದಂಥ ಮಹದಾಯಿ ಕಳಸಾ ಬಂಡೂರಿ ಕೃಷ್ಣಾ ಅಧೀನದಲ್ಲೇ ಬರ್ತಾವೆ. ಅದು ಕೂಡ ನಮ್ಮ ಮೇಕೆದಾಟು ಇರ್ಬೋದು, ಇಂಥ ಹಲವಾರು ಸಮಸ್ಯೆ, ಕಾವೇರಿ ಮತ್ತು ಕೃಷ್ಣ 2 ಕಣ್ಣುಗಳಿದ್ದಂಗೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಕೊಡೋಕ್ಕೆ ಸಾಧ್ಯ ಐತಿ ಆ ಎಲ್ಲ ವ್ಯವಸ್ಥೆನ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಬೆನ್ನಿಹಳ್ಳ ಅದಕ್ಕೆ FMBAP ಅನ್ನುವಂಥ ಒಂದು ಯೋಜನೆ ಬಂದಿದೆ. ಅದಕ್ಕೆ ಅದು ಫ್ಲಡ್ ಕಂಟ್ರೋಲ್ ಮಾಡಲಿಕ್ಕೆ 1610 ಕೋಟಿ ರೂಪಾಯಿ ಪ್ರಪೋಸಲ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿವಿ. ಅದನ್ನು ಮಂಜೂರಾತಿ ಮಾಡಿಸ್ಲಿಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ಜೋಶಿ ಸಾರ್ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಆಮೇಲೆ ರಾಜ್ಯದಾಗಿರ್ತಕ್ಕಂಥ ಎಲ್ಲ ಹಳ್ಳಗಳು ಇವತ್ತೆಲ್ಲ ಫ್ಲಡ್ ಆಗಿ ಏನಾಗ್ಬಿಟ್ಟಾವ ಅಂದರೆ ಆಜುಬಾಜು ಇರ್ತಕ್ಕಂಥ ಸಾವಿರಾರು ಎಕರೆಗಳು ಇವತ್ತು ಬೆಳೆ ಹಾನಿಯನ್ನು ಆಗ್ತಕ್ಕಂಥದ್ದು, ಗ್ರಾಮಗಳು ಹಾನಿ ಆಗ್ತಕ್ಕಂಥದ್ದು ಐತಿ. ಅದಕ್ಕೊಂದು ವಿಶೇಷ ಯೋಜನೆಯನ್ನು ರೂಪಿಸಬೇಕು. ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಮಲಪ್ರಭಾ ಯೋಜನೆ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸ್ತೀವಿ. 3110 ಕೋಟಿ. ಅದು ಎಷ್ಟು ಕ್ಷೇತ್ರ ಒಳಗಂದ್ರೆ ನವಲಗುಂದ, ನರಗುಂದ, ಬಾದಾಮಿ ಮತ್ತು ರಾಮದುರ್ಗ ಆ ಇಷ್ಟು ಯೋಜನೆಗೆ ಅದಕ್ಕೊಂದು ERM 3 ಅಂತ ಕಳಿಸ್ತೀವಿ. ಅದಕ್ಕೂ ಕೂಡ ಅನುಮತಿ ಕೊಡಬೇಕು. ಈ ಬಜೆಟ್ನಲ್ಲಿ ಈ ಉತ್ತರ ಕರ್ನಾಟಕ ಜನರಿಗೆ ಭಾಳ ನಿರೀಕ್ಷೆ ಇದೆ, ಕೇಂದ್ರ ಸರ್ಕಾರ ಏನು ಕೊಡ್ಬೋದು ಅಂತೇಳಿ. ಆಮೇಲೆ ಕಳೆದ ಬಾರಿ ಅಪ್ಪರ್ ತುಂಗಾ ಪ್ರಾಜೆಕ್ಟಿಗೆ 5300 ಕೋಟಿ ಘೋಷಣೆ ಮಾಡಿದ್ರು ಬಜೆಟ್ನಾಗ. ಅದು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಂತ ತಿಳ್ಕೊಂಡು ರಾಜ್ಯ ಸರ್ಕಾರನೂ ಬಜೆಟ್ನಾಗ ಘೋಷಣೆ ಮಾಡ್ತವೆ. ಇಲ್ಲಿವರೆಗೂ ₹1 ಬಂದಿಲ್ಲ. ನಮ್ಮ JJM ದುಡ್ಡು ಇರ್ಬೋದು. ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ₹100 ತೆರಿಗೆ ತುಂಬಿದ್ರೆ ಕೇವಲ ₹13 ಕೊಡ್ತೀರಿ. ಅದನ್ನು ಹೆಚ್ಚಿಸ್ತಕ್ಕಂಥದ್ದು ಬೇರೆ ರಾಜ್ಯಗಳಿಗೆ ಹೆಂಗೆ ಹೆಚ್ಚಿಕೊಟ್ರಿ ನಮಗೂ ಕೊಡ್ರಿ. ಅದಕ್ಕೆ ಈ ಒತ್ತಾಯವನ್ನು ನಾನು ಒತ್ತಾಯವನ್ನು ಮಾಡ್ತೀನಿ. ಕೇಂದ್ರ ಸರ್ಕಾರ ಒಳ್ಳೆ ಬಜೆಟ್ ಕೊಡಬೇಕು, ರಾಜ್ಯದ ಪರವಾಗಿ ನಿಲ್ಲುತ್ತಬೇಕು. ಇವತ್ತು ಬಂಗಾರ 1 ಲಕ್ಷ ಇದ್ದದ್ದು 2 ಲಕ್ಷ ಆಗತ್ತಿದೆ. ಅಂಥ ಗಂಡಾಂತರಗಳನ್ನು ತರಬಾರ್ದು ರಾಜ್ಯಕ್ಕೆ. ಅದಕ್ಕೆ ಆ ರೀತಿಯಾಗಿ ಬಜೆಟ್ನ ಮಂಡನೆ ಮಾಡ್ಬೇಕಂತ ನಾನು ಮನವಿಯನ್ನು ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.